ಮರಾಠಿ ಪುಂಡರ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಕರವೇ ಆಗ್ರಹ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹುತಾತ್ಮ ವೃತ್ತ ಹತ್ತಿರ ಮರಾಠಿ ಪುಂಡರ ವರ್ತನೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದರು. ನಂತರ ರಾಮದುರ್ಗದ ಪೊಲೀಸ್ ಉಪಾಧೀಕ್ಷಕರ ಕಾರ್ಯಾಲಯಕ್ಕೆ ತೆರಳಿ ಡಿವೈಎಸ್ಪಿ ಚಿದಂಬರ ಮಡಿವಾಳರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ವಿಶ್ವ ಮಾತೃಭಾಷೆ ದಿನವೇ ಬೆಳಗಾವಿಯಲ್ಲಿ ಮರಾಠಿ ಬರಲ್ಲ, ಕನ್ನಡದಲ್ಲಿ ಮಾತನಾಡಿ ಅಂದಿದ್ದಕ್ಕೆ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿದ ಮರಾಠಿ ಪುಂಡರ ವರ್ತನೆಯನ್ನು ಖಂಡಿಸಿದರು. ಮರಾಠಿ ಪುಂಡರ ಮೇಲೆ ಗೂಂಡಾ ಕಾಯ್ದೆ ಹಾಗೂ ಕೊಲೆ ಕೇಸ್ ದಾಖಲಿಸಿ ಬಂಧಿಸಬೇಕು ಎಂದು ಮನವಿ ಮಾಡಿದರು. ಪದೇ ಪದೇ ಬೆಳಗಾವಿಯಲ್ಲಿ ಗೂಂಡಾ ವರ್ತನೆ ಮಾಡುತ್ತಿರುವ ನಾಡ ವಿರೋಧಿಗಳ ಮೇಲೆ ಕರ್ನಾಟಕ ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಮತ್ತು ಶಿವರಾಮೇಗೌಡ ಬಣ ಆಗ್ರಹಿಸಿದೆ. ಇಲ್ಲವಾದಲ್ಲಿ ಘಟನಾ ಸ್ಥಳಕ್ಕೆ ತೆರಳಿ ಪುಂಡರಿಗೆ ತಕ್ಕ ಪಾಠ ಕಲಿಸುವುದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಸಿದ್ಧವಾಗಿರುತ್ತದೆ ಎಂದು ಕರವೇ ಅಧ್ಯಕ್ಷರುಗಳಾದ ಶ್ರೇಯಸ್ ವಾಲಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ದುಂಡಯ್ಯ ಹಿರೇಮಠ್ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ರಾಮದುರ್ಗದ ಪದಾಧಿಕಾರಿಗಳು, ಮುಖಂಡರು, ಸದಸ್ಯರು ಉಪಸ್ಥಿತರಿದ್ದರು. ಈಗಾಗಲೇ ನಮ್ಮ ವಿಶ್ವ ಮಾತೃಭಾಷೆಯ ದಿವಸದಂದೇ ಇದೊಂದು ಆಗಿದ್ದು ಕನ್ನಡಿಗರಿಗೆ ಅನ್ಯಾಯ. ಇದೇ ರೀತಿ ಮರಾಠಿ ಪುಂಡರಿಗರು ಅಲ್ಲಿ ಸ್ಥಳೀಯ ರಾಜಕಾರಣಿಗಳು ಗೊತ್ತಿದ್ದು ಗೊತ್ತಿಲ್ಲದಾಗೆ ಒಂದು ರೀತಿ ವರ್ತನೆ ಮಾಡ್ತಿದ್ದಾರೆ. ನಿಮಗೆ ಸ್ವಲ್ಪ ಮಾನ ಮರ್ಯಾದೆ ಅನ್ನೋದು ಏನಾರು ಇದ್ರೆ ಈ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ಯಾರಲ್ಲ, ಕೂಡಲೇ ಅವ್ರ ಮ್ಯಾಗ ನೀವು ಒಂದು ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆ ಮಾಡಬೇಕು. ಮತ್ತು ಇದನ್ನು ಒಂದು ಹೊಂದಾಣಿಕೆ ಮಾಡುವಂಥ ವ್ಯವಸ್ಥೆ ಮಾಡಕತ್ತೀರಿ. ಇದನ್ನು ನಾವು ಖಂಡಿಸ್ತೀವಿ. ನಮ್ಮಂಥ ಕರ್ನಾಟಕ ಕನ್ನಡ ಪರ ಹೋರಾಟಗಾರ ಇರುವವರೆಗೂ ನಿಮ್ಮಂಥ ರಾಜಕಾರಣಿಗಳು ಕನ್ನಡಿಗರ ಮೇಲೆ ಯಾವುದೇ ದೌರ್ಜನ್ಯ ಮಾಡೋಕ್ಕೆ ಬಿಡುವುದಿಲ್ಲ. ಮುಂದೆ ಇದೇ ರೀತಿ ಮುಂದುವರೆದ್ರೆ ಇನ್ನೂ ನಾವು ಅದನ್ನು ಹೆಚ್ಚಿನ ರೀತಿಯಲ್ಲಿ ಖಂಡಿಸ್ಬೇಕಾಗತ್ತಿ. ತಮ್ಮನ್ನು ಗ್ರಾಮಕ್ಕೆ ಬರುವಂಥ ವ್ಯವಸ್ಥೆನೂ ನಾವು ಬಂದ್ ಮಾಡಿಸ್ಬೇಕಾಗತ್ತಿ. ಮತ್ತು ಇದೇ ರೀತಿ ಈಗ ಏನೋ ಒಂದು ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ಯಾರ, ನಾಳೆ ಸ್ಥಳೀಯ ಕಚೇರಿಗೂ ಹಲ್ಲೆ ಮಾಡೋಕ್ಕಂತ ಹೆಸರುವಂಥ ಮರಾಠಿಗರ ಪುಂಡರು. ಅದಕ್ಕೆ ಈಗಲೇ ಅವರು ಯಾರು ತಪ್ಪಿಸಿದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಜಗಿಸಿ ಅವರನ್ನು ಕಾನೂನು ಕ್ರಮ ತೆಗೆದುಕೊಂಡು ಅವರು ಬಂಧಿಸಿ ಮುಂದೆ ಈ ರೀತಿ ಆಗದಂತೆ ನೋಡ್ಬೇಕಂತ ಒಂದು ಕನ್ನಡಿಗರ ಆಗ್ರಹ ಮಾಡ್ತಾಯಿದ್ದಾರೆ. ಬಗ್ಗೆ ಅಂದ್ರೆ ಸರ್, ಈಗ ರಾಜಕಾರಣಿಗಳು ಇಷ್ಟೆಲ್ಲ ನಿರ್ವಾಹಕರ ಮೇಲೆ ಹಲ್ಲೆ ಆಗಿ, ಚಾಲಕನ ಮೇಲೂ ಹಲ್ಲೆ ಆಗಿ 20 ಮಂದಿ ಪುಂಡ ರೌಡಿಗಳು ಏನು ಮಾಡ್ಯಾರ, ಇವರು ಬಂದು ಹಲ್ಲೆ ಮಾಡ್ಯಾರ. ಆದರೂ ಒಬ್ಬ ರಾಜಕಾರಣಿ ಕೂಡ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಇದು ನಮ್ಮ ಕನ್ನಡಿಗರ ದೌರ್ಭಾಗ್ಯ ಆಗ್ಬಿಟ್ಟದ. ಏನಪ್ಪ ಅಂದ್ರೆ ಕನ್ನಡಿಗರ ಮೇಲೆ ಹೋರಾಟ ಏನಾರ ಯಾರ ಬಂದು ಹಲ್ಲೆ ಮಾಡಿದ್ರೆ ಬರೀ ಕನ್ನಡ ಪರ ಹೋರಾಟಗಾರ ಅಷ್ಟೇ ಏನಾಗೈತಿ, ಧ್ವನಿ ಎತ್ತೋದಾಗೈತಿ. ಎಲ್ಲಿದ್ದಾರೆ ರಾಜಕಾರಣಿಗಳು ಕನ್ನಡ ಪರ ಹೋರಾಟಗಾರ ಮೇಲೆ, ಕನ್ನಡಿಗರ ಮೇಲೆ ಏನಾರ ಆದರೂ ಮೊದಲೇ ಮಾತಾಡ್ಬೇಕು. ಅವ್ರು ಇರೋದು ಕರ್ನಾಟಕದಲ್ಲಿ. ಇದನ್ನು ದಯವಿಟ್ಟು ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಆಮೇಲೆ ಇಲ್ಲಿ ನಮ್ಮ ಬೆಳಗಾವಿಯ ಸ್ಥಳೀಯ ಎಲ್ಲ ಶಾಸಕರಾಗಲಿ ಸಚಿವರಾಗಲಿ ಇದ್ರ ಬಗ್ಗೆ ಮಾತಾಡಬೇಕು. ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ಅವ್ರ ಮೇಲೆ ಕಾನೂನು ಕ್ರಮ ಜಾರಿಗೆ ಮಾಡಿ ಗೂಂಡಾ ಕಾಯ್ದೆನ ಹಾಕಬೇಕು. ಇಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಅಲ್ಲೇ ಘಟನಾ ಸ್ಥಳಕ್ಕೆ ಹೋಗೋದಂತೂ ನಿಶ್ಚಿತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಈ ಥರ ಆಗಲಿಕ್ಕೆ ಮರಾಠಿಗರ ಹಿಂಬಾಲಸ್ಥರು ರಾಜಕಾರಣಿಗೆ ಏನಾರು ಕುಮ್ಮಕ್ಕಿದೆಯಾ? ಕುಮ್ಮಕ್ಕಿದ್ದಲ್ಲೇ ಮಾತಾಡೋಲ್ಲ ಸರ್ ಅವರು. ಕುಮ್ಮಕ್ಕಿದ್ದಲ್ಲೇ ಈಗ ಯಾರು ರಾಜಕಾರಣಿಗಳು ಮಾತಾಡ್ತಿಲ್ಲ. ಮೊದಲೇ ಕನ್ನಡಿಗರಿಗೆ ರಕ್ಷಣೆ ಇಲ್ಲಿ ನಾವೇನು ಮಾಡ್ಬೇಕು ಹಂಗಾರೆ? ಇನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆಗಳಲ್ಲಿ ಕನ್ನಡ ಪರ ಹೋರಾಟಗಾರನೇ ಬೀದಿಗಳು ನಿಂದಿರ್ಬೇಕಾಗೈತೆ ನಾವಿನ್ನು. ಯಾಕಂದ್ರೆ ನಮಗೆ ರಕ್ಷಣೆ ಇಲ್ಲ ಅಂತಂದ್ರೆ ನಾವೇನು ಕರ್ನಾಟಕ ಕಾಪಾಡಕ್ಕೆ ಬರ್ತೈತಿ? ಈಗ ನಾವು ರಾಜಕಾರಣಿಗಳು ನಮ್ಮವರು ನಮ್ಮ ಕನ್ನಡ ಬಗ್ಗೆ ಅವ್ರಿಗೆ ಇಚ್ಛಾಶಕ್ತಿ ಇರ್ತೈತಿ, ಅದ್ರ ಬಗ್ಗೆ ರಕ್ಷಣೆ ಕೊಡ್ತಾರೆ ಅಂತೇಳಿ ನಾವು ಮನೇಲಿ ಕೂತು ಆಯ್ತಪ್ಪ ನಮ್ಮ ಎಲ್ಲ ರಾಜಕಾರಣಿಗಳಾಗಲಿ ಎಲ್ಲರೂ ಇರ್ತಾರೆ ಅಂತೇಳಿ ನಾವು ನಂಬಿದ್ದೀವಿ. ಆದರೆ ಇಲ್ಲಿ ನಡೀತಾ ಇರೋದು ಬೇರೆ ಆಗೈತಿ. ಇಲ್ಲೆಲ್ಲ ವೋಟ್ ಬ್ಯಾಂಕ್ ರಾಜಕೀಯ ನಡೆದ್ಬಿಟ್ಟೈತಿದೆ. ಅವ್ರು ಅಷ್ಟು ಮಾಡಿದ್ರು ಇನ್ನೂ ಅದು ನಿನ್ನೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರು ಯಾರೋ ನಿರ್ವಾಹಕನ ಕಂಪ್ಲೇಂಟ್ ತೊಗೊಂಡಿಲ್ಲ ಅನ್ನೋ ಮಾತು ಬಂದಿದೆ. ಅದನ್ನ ದಯವಿಟ್ಟು ಕೂಲಂಕುಷವಾಗಿ ಅದನ್ನೆಲ್ಲ ತನಿಖೆ ಮಾಡಿ ಏನು ಪುಂಡ್ರದಲ್ಲ ಇಷ್ಟರ ಮೇಲೂ ಅವ್ರು ಗುಂಡಾ ಕೇಸ್ ಹಾಕಿ ಗಡಿಪಾರು ಮಾಡಿದ್ರು ಇಲ್ಲ ಚಿಂತಿಲ್ಲ ನಮಗೆ. ಅವ್ನು ಗಡಿಪಾರು ಮಾಡ್ಬೇಕು. ಯಾಕಂದ್ರೆ ಶಾಂತಿ ಸುವ್ಯವಸ್ಥೆ ಅಂದ್ರೆ ಇದ್ದದ್ದು ಕರ್ನಾಟಕ ಇದೆ. ಯಾರ ಬಂದರೂ ನಮ್ಮವ್ರಂತ ಹಚ್ಕೊಂಡು ನಾವು ಇಲ್ಲಿ ಇರ್ತೀವಿ. ಇದನ್ನ ಏನೈತಿ ಸಹಬಾಳ್ವೆ ಇದ್ದಿದ್ದನ್ನೆಲ್ಲ ಕೆಡ್ಸಾಕತ್ತಾರೆ ಇವರು. ಅಂಥವ್ರನ್ನ ನೀವು ದಯವಿಟ್ಟು ಅದ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕಂತ ಹೇಳ್ತೀವಿ. ಈಗಾಗಲೇ 3 ಜನರನ್ನು ಬಂಧಿಸಿದ್ದಾರೆ. ಅದಕ್ಕೆ ನೀವು ಹೇಳಕ್ಕೆ 3 ಜನ ಬಂಧಿಸಿ 14 ದಿನ ನ್ಯಾಯ ಬಂಧನ ಅಂತ ಹೇಳ್ತಾರೆ ಸರ್. ಮತ್ತು ಆಮೇಲೆ ಅದೇ ರಾಜಿ ಮಾಡಿ ಮತ್ತೆ ಹೊರಗೆ ಕಳಿಸ್ತಾರೆ. ಅದು ಯಾವತ್ತೂ ಆಗಬಾರ್ದು. ಅದು ಏನಾರ ಹಂಗಾತಪ್ಪ ಅಂತಂದ್ರೆ ಏನು ನಡೆದತ್ತಲ್ಲ ಈಗ ಇದರಿಂದ ಒಂದು ಕಿಚ್ಚ ಅದ ನಮಗೆ. ಯಾಕಂದ್ರೆ ಇದು ಮತ್ತು ಪದೇ ಅವ್ರು ಖ್ಯಾತಿ ಅಂತ ತೆಗೆದು ಬಿಡೋದಿಲ್ಲ. ಆದ ಕಾರಣ ಏನೈತಿ ಘಟನಾ ಸ್ಥಳಕ್ಕೆ ಹೋಗಿ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅನ್ನೋರ ನೇತೃತ್ವದಾಗ ದೊಡ್ಡ ಪ್ರಮಾಣದ ಹೋರಾಟ ಮಾಡಿ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸೋದಂತೂ ನಿಶ್ಚಿತ ಅಂತ ಹೇಳ್ತೀವಿ.